ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ದಂಪತಿಗಳಾದ ರಂಜಾನ್ ಸಾಬ್ ಮತ್ತು ರಜಿಯಾ ಬೇಗಂ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಪೇಟೆದಾರಣೆ ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂದವರೇ, ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ದಂಪತಿಗಳಾದ ರಂಜಾನ್ ಸಾಬ್ ಮತ್ತು ರಜಿಯಾ ಬೇಗಂ ಅವರ ಕೃಷಿ ಅನುಭವಗಳು. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮೊಟ್ಟಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ರಂಜಾನ್ ಸಾಬ್ ಅವರು ಮತ್ತು ರಜಿಯಾ ಬೇಗಂ ಇಬ್ಬರು ದಂಪತಿಗಳಿದ್ದಾರೆ. ಇಬ್ಬರು ದಂಪತಿಗಳು ಒಕ್ಕಲ್ತನ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇರುವಷ್ಟು ಹೊಲದಲ್ಲಿ ತಮ್ಮದೇ ಆದಂಥ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ. ರಂಜಾನ್ ಸಾಬ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನೀವು ಮೂಲತಃ ಅನ್ವರ್ದವರ ಅಥವಾ ಎಲ್ಲಿಯವರ? ಇದೇ ಅನ್ವರ್ದವ್ರು ಸರ್. ಯಾವಾಗಿನಿಂದ ನೀವು ಒಕ್ಕಲ್ತನ ಮಾಡ್ಲಿಕ್ಕೆ ಆರಂಭ ಮಾಡಿರಿ? ನಾವಂದ್ರೆ ಸರ್ ಅಪ್ಪ ಮಾಡ್ತೀನಿ ಸರ್ ಮೊದಲು. ಇವಾಗ 2018 ನಾವು ಮಾಡ್ತೀವಿ ಸರ್, ಸ್ವಂತ ಸರ್. ಎಷ್ಟು ಎಕರೆ ಹೊಲ ಅದ? ಏನ್ ಮಾಡ್ತೀರಿ? ಐತಿ ಸರ್, ನಮ್ಗೆ ಒಂದು 10-12 ಎಕರೆ ಐತಿ ಸರ್. ಏನೇನು ಬೆಳೆಗಳನ್ನ ಬೆಳಿತೀರಿ ಇಲ್ಲಿ? ಹತ್ತಿ ಬೆಳಿತೀವಿ ಸರ್, ಈ ಕೊಳೆ ಬೆಳಿತೀವಿ ಸರ್, ಇನ್ನಷ್ಟೇ ಸರ್. ಬೇರೆ ಏನಾದ್ರು ಬೇರೆ ಬೆಳೆಗಳು ಹಾಕುವಂತದ್ದು ಆಗಿಲ್ಲ? ಬೇರೆ ಬೆಳೆಗಳು ಹಾಕಲ್ಲ ಸರ್, ಇಲ್ಲ ಬರೋದಿಲ್ಲ ಸರ್. ಬೇರೆ ಬರಂಗಿಲ್ಲ ಸರ್. ಎಷ್ಟು ಎಕರೆ ಭತ್ತ ಮತ್ತೆ ಎಷ್ಟು ಎಕರೆ ಹತ್ತಿ? 1 ಎಕರೆ ಭತ್ತ ಹಾಕಂತೀವಿ ಸರ್, ಎಲ್ಲ ಉಳ್ಕಿದೆಲ್ಲ ಹತ್ತಿ ಹಾಕ್ತಿವಿ ಸರ್. ಹತ್ತಿ ಹಾಕ್ತಿವಿ. ಈ 1 ಎಕರೆ ಭತ್ತ ಯಾಕ? ಅದೇನು ಕೆರೆ ಹತ್ರ ಆದಂತ ಹೆಂಗ? ಅಂದ್ರೆ ತಿಂಬಕ್ ಸರ್, ನಮ್ಗೆ ತಿಂಬಕ ಮಾರಾಕಲ್ಲ ಸರ್. ಈಗ ಜೊತೆಗೆ ನಿಮ್ಮ ಭತ್ತ ಏನು ಅಂದ್ರೆ ತಿನ್ಲಿಕ್ಕೆ ಭತ್ತ ಅಂತಂದ್ರೆ ಎಷ್ಟು ಜನ ಇದೀರಿ ಮನೇಲಿ? ಇಬ್ಬರೇ ಗಂಡ ಹೆಂಡ್ತೀವಿ ಸರ್. ಇಬ್ಬರೇ ಸರ್, ನಮ್ಮ ಮಕ್ಕಳಾಗಿಲ್ಲ ಸರ್. ಇಬ್ರು ಅಂದ್ರೆ ಗಂಡ ಹೆಂಡತಿ ಒಕ್ಕಲ್ತನ ಮಾಡ್ಕಂತ ಇಲ್ಲೇ ಒಕ್ಕಲ್ತನ ಮಾಡ್ತಿರ್ತೀರಿ? ಒಕ್ಕಲ್ತನ ಸರ್. ಎತ್ತುಗಳು ಇದೆ ಸರ್. ಎತ್ತುಗಳು. ಈ ಎತ್ತುಗಳು ಅಂದ್ರೆ ಏನು ನಿಮ್ಮ ಹೊಲಕ್ಕೆ ಬಳಸ್ಕೊಂತೀರ ಅಥವಾ ಯಾರಾದ್ರೂ ಬಾಡಿಗೆ ಹೋಗಂತದ? ಬಾಡಿಗೆ ಏನಿಲ್ಲ ಸರ್, ನಾವು ಒಕ್ಕಲ್ತನ ನಮ್ಮ ಸಲುವಾಗಿ ಇಟ್ಕೊಂಡಿ ಸರ್ ಎತ್ತುಗಳು. ಯಾವ ಹತ್ತಿ? ಈಗ ಸಾಮಾನ್ಯ ಹತ್ತಿ ಬೆಳಿತೀರಾ ಅಥವಾ ಏನು ಹೆಂಗ ಬೇರೆ ಏನು ಸೀಡ್ ಗೀಡ ಆತರ ಬೆಳಿತೀರ ಹೆಂಗ ಸರ್? ಇದೆ ಕಂಬರಿ ಸೀಡ್ ಸರ್. ಕಂಬರಿ ಸೀಡ್ ಸರ್. ಈಗ ಎಷ್ಟು ಎಕರೆ ಹಾಕಿರಿ ಹತ್ತಿ? ಒಂದು 10 ಎಕರೆ ಹಾಕಿವಿ ಸರ್. 10 ಎಕರೆ. ಈಗ ಹೋದ ವರ್ಷ ಏನ್ ಬೆಳೆದಿದ್ರಿ? ಈ ವರ್ಷ ಏನು ಹಾಕಿದ್ರಿ? ವರ್ಷ ಮತ್ತೆ ಇದೆ 10 ಹಾಕೈತಿ ಸರ್. ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಬೆಳೆ ಏನು ಹೆಂಗ ಅನಿಸ್ತದೆ? ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಇಳುವರಿ ಕಮ್ಮಿ ಆಗ್ಯದ ಸರ್. ಹೋದ ವರ್ಷ ಸರ್ ಎಕರೆಗೆ ಒಂದು 10 ಕ್ವಿಂಟಲ್ ಬಂದಿದ್ದು ಸರ್. ಈ ವರ್ಷ ಬರಂಗಿಲ್ಲ ಸರ್.
ಈಗ ಹೋದ ವರ್ಷ ಒಕ್ಕಲ್ತನ ನೋಡಿದ್ರೆ ಹೋದ ವರ್ಷ ಚಲೋ ಆಯ್ತು ಅಥವಾ ಈ ವರ್ಷ ಚಲೋ ಆದಂತೀರಿ ಹೆಂಗ? ಇಲ್ಲ ಹೋದ ವರ್ಷ ಬೇಸಿತ್ತು ಸರ್, ಈ ವರ್ಷ ಮಳೆ ಜಾಸ್ತಿ ಆಗಿ ಈಗ ಇಳುವರಿ ಕಮ್ಮಿ ಆಗಿದೆ ಸರ್. ಈಗ ಹೋದ ವರ್ಷ ಹತ್ತಿ ನೀವು ಎಲ್ಲಿ ಎಷ್ಟು ಕ್ವಿಂಟಲ್ ಮಾರಿದ್ರಿ? ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಮಾರಿದ್ರಿ? ಹೆಂಗ ಏನು ರೇಟ್ ಹೆಂಗಿತ್ತು ಏನು? ರೇಟ್ ನೋಡಿ ಸರ್, ರೇಟು 7,300 400 ತನಕ ಹೋಗಿದ್ದು ಸರ್ ಹೋದ ವರ್ಷ. ಈ ವರ್ಷ ಮತ್ತೆ ಅಷ್ಟೇ ಐತಿ ಸರ್. ರೇಟ್ ಕಡಿಮೆ ಆಗಿಲ್ಲ? ಕಡಿಮೆ ಆಗಿಲ್ಲ, ಪೂರಿ ಕಡಿಮೆ ಅಂತಾರಂದ್ರೆ 6,500 ಸ್ಟಾರ್ಟ್ ಐತಿ ಸರ್. 7,000 800 300 ತನಕ ಹೋಗ್ತಾವ ಸರ್. ಈಗ ನೀವು 10-12 ಎಕರೆ ಹತ್ತಿ ಹಾಕಿರಿ, ಲೇಬರ್ ಕೊರತೆ ಆಗ್ತದಿಲ್ಲ? ಯಾಕಂದ್ರೆ ಈ ವರ್ಷ ಎಲ್ಲರೂ ನಾನು ಎಲ್ಲಾದ್ರೂ ಮಾತಾಡ್ಸ್ತಿರ್ತೀನಿ ರೈತರಿಗೆ ಅದೇ ಹೇಳ್ತಾರೆ, ಕೂಲಿ ಆಳುಗಳೇ ಸಿಗ್ತಿಲ್ರಿ, ಭಾಳ ಕಷ್ಟ ಆಗಿಬಿಟ್ಟದ ಒಕ್ಕಲ್ತನ ಅಂತ. ಅಂದ್ರೆ ಸರ್ ಅವ್ರು ಎಲ್ಲ ಕೆಜಿ ಲೆಕ್ಕ ಎಲ್ಲ ಕೊಟ್ಬಿಟ್ರೆ ಅವರೇ ಬರ್ತಾರೆ ಸರ್. ಒಂದು ಹೆಚ್ಚಿಗೆ ₹1 ಹೆಚ್ಚಿಗೆ ಕೊಡ್ತೀವಿ ಅಂತಂದ್ರೆ ಬರ್ತಾರೆ ಸರ್. 12 14 ಇವಾಗ ₹14 ಒಂದು ಕೆಜಿ ಬಿಡಿಸಿವಿ ಸರ್. ಬಿಡಿಸಿವಿ ಸರ್. 50 ಕ್ವಿಂಟಲ್ ಬಿಡಿಸಿವಿ ಸರ್ ಮೊನ್ನೆ. 10 ಎಕರೆಗೆ ಇದುವರೆಗೆ ಎಷ್ಟು? ಒಂದು 10 ಕ್ವಿಂಟಲ್ ಎಕರೆಗೆ ಒಂದು 10 ಕ್ವಿಂಟಲ್ ತೆಗೆದಿರಿ? ಬಂದ ಸರ್, ಬಂದಷ್ಟು. ಇವಾಗ ನಮ್ಮದಂದ್ರೆ ಬಂದಿಲ್ಲ ಸರ್. ಜಾಸ್ತಿ ಮಳೆ ಆಯ್ತಲ್ಲ, ಅದ್ರ ತನಕ ಬಂದಿಲ್ಲ ಸರ್. ಅಂದ್ರೆ ಏನು ಮಳೆ ಅಂತಂದ್ರೆ ಏನು ಹತ್ತಿ ಹೂವು ಬಿಡುವಾಗ ಜಾಸ್ತಿ ಆಯ್ತು ಅಥವಾ ಏನು ಕಾಯಿ ಕಟ್ಟಿದ ಮೇಲೆ ಆಯ್ತು? ಕಾಯಿ ಎಲ್ಲ ಬರೋ ಕಾಲಕ್ಕೆ ಮಳೆ ಜಾಸ್ತಿ ಆಯ್ತು ಸರ್. ಅದರ ತಂಡ ಅವಾಗ ಬರಲಿಲ್ಲ ಸರ್. ಎಲ್ಲ ಸರ್. ಈಗ ನನಗೇನು ಅನ್ಸ್ತಾರೆ, ಕೆಳಗಡೆ ಆ್ಯಕ್ಚುಲಿ ಆರಂಭದಾಗ ಮಳೆ ಚಲೋ ಆಗಿತ್ತು, ಆಮೇಲೆ ಹತ್ತಿ ಬೆಳೆ ಈ ವರ್ಷ ಚಲೋ ಬರ್ತದ ಅಂತ ಹೇಳ್ತಿದ್ರು. ಈಗ ನಿಮ್ಮಲ್ಲಿ ಹೆಂಗದ? ನಿಮ್ಮ ಸುತ್ತಮುತ್ತ ನಿಮ್ಮ ರೈತರು ನಿಮ್ಮ ಊರಾಗ ಹೆಂಗ? ಇಲ್ಲೇ ಆದ್ರೆ ಅಷ್ಟೇ ಐತಿ ಸರ್, ಎಲ್ಲೇ ಆದ್ರೆ ಇದೇ ಸರ್. ಯಾಕಂತಂದ್ರೆ ಮಳೆ ಜಾಸ್ತಿ ಆಗಿ ಬಂದಿಲ್ಲ ಸರ್, ಇಳುವರಿಗೆ ಬಂದಿಲ್ಲ. ಜಾಸ್ತಿ ನೀವು ಹತ್ತಿ ಬೆಳಿತಿರೋದ್ರಿಂದ ಕೂಲಿಯರ್ ಪ್ರಾಬ್ಲಮ್ ಆಗಿಲ್ಲ ಈ ವರ್ಷ ನಿಮ್ಗೆ? ಭಾಳ ಕಷ್ಟ ಆಗತ್ತೆ ಸರ್. ಭಾಳ ಕಷ್ಟ ಆದ್ರೆ ಮತ್ತೆ ಇವಾಗ ಬಿಡಕ್ ಬರಂಗಿಲ್ಲ ಸರ್, ಹಂಗೆ ಕಷ್ಟದಾಗ ಮಾಡ್ಕೊಂಡು ಹೋಗ್ಬೇಕು. ಈಗ ನೀವು ಭತ್ತ ಬೆಳಿತೀರಿ, ಮನೆ ಪೂರ್ತಿ ಬೆಳ್ಕಂತೀರ ಅಥವಾ ಮಾರಾಟಕ್ಕೆ? ಮನೆ ಪೂರ್ತಿ ಸರ್. ಒಂದು ಕಾಲಕ್ಕೆ ನಾನು ಕೇಳ್ಪಟ್ಟೆ, ನಿಮ್ಮ ಊರಾಗ ಹೇಳ್ತಿದ್ರು ಒಳ್ಳೆ ಮನೆತನ ಸರ್ ಇವ್ರದ್ದು, ಹಂಗಾಗಿ ಭಾಳ ಹಿಂದಿನ ಕಾಲದಿಂದಲೂ ಚಲೋ ನಡ್ಕೊಂಡು ಬಂದಂತ ಮನೆತನ ಅಂತ ಹೇಳ್ತಿದ್ರು. ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ವ್ಯವಸಾಯ ಮಾಡ್ತಿದ್ರು ಸರ್. ಅಪ್ಪ ತಾತ ಎಲ್ಲ ವ್ಯವಸಾಯ ಮಾಡ್ತಿದ್ರು ಸರ್. ನಾವೇನು ಕೂಲಿ ಹೋಗೋರಲ್ಲ ಸರ್, ಹೊಲ್ದಾಗೆ ಮಾಡ್ಕೊಂತ ಇರ್ತೀವಿ ಸರ್. ಈಗಲೂ ನಿಮ್ಗೆ ಹತ್ತಿ ಎಲ್ಲಾದ್ರೂ ಅಂದ್ರೆ ಹತ್ತಿ ತೆಗಿಬೇಕು ಅಂತಂದ್ರೆ, ಹತ್ತಿ ಕೀಳ್ಬೇಕಂತಂದ್ರೆ ಲೇಬರ್ ಕೊರತೆ ಭಾಳ ಆಗ್ತದ. ಎಲ್ಲಿಂದ ಬರ್ತಾರ? ನಿಮ್ಮ ಊರವರೇ ಸಿಗ್ತಾರ ಅಥವಾ ಬೇರೆ ಕಡೆ? ಬೇರೆಯವ್ರು ಸರ್, ಇದು ಗುಂಜಾಳಿ ಮಲ್ಕಾಪುರದವ್ರು ಹಿಂಗ ಪಕ್ಕ ಊರವ್ರು ಬರ್ತಾರ ಸರ್, ಪೆಂಚಲ್ಪಡ ಎಲ್ಲ. ಈಗ ಹೆಂಗ ಕೂಲಿ ಅಂದ್ರೆ ಹೆಂಗ್ ಬರ್ತಾರ? ಕೆಜಿ ಲೆಕ್ಕ ಬರ್ತಾರ ಹೆಂಗ? ಕೂಲಿ ಅಂದ್ರೆ 350 400 ನಡೆದ ಸರ್. ಕೂಲಿ ಅಂದ್ರೆ ಕೆಜಿ ಅಂದ್ರೆ ₹14 ನಡೆದ ಇವಾಗ ಸದ್ಯಕ್ಕಂತಂದ್ರೆ. ಈಗ ನಾನು ಕೇಳ್ಪಡ್ತಿದ್ದೆ, ಈಗ ಈ ವರ್ಷ ಖರ್ಚು ಹೆಂಗಾಗಿದ್ರೆ? ಹೋದ ವರ್ಷಕ್ಕೆ ಖರ್ಚು ಹೋಲಿಕೆ ಮಾಡಿದ್ರೆ ಈ ವರ್ಷ ಅಂದ್ರೆ ಖರ್ಚು ಮಾಡ್ತೀವಿ ಸರ್. ಖರ್ಚಕ್ಕೆ 1 ಎಕರೆಗೆ 35-40 ತನ ಬರ್ತದೆ ಸರ್ ಖರ್ಚು, 1 ಎಕರೆಗೆ ಬೆಳೆಸ್ಬೇಕಂದ್ರೆ. ಎಲ್ಲ ಬೀಜನಿಂದ ಎಲ್ಲ ಕಸ ತೆಗಿಯಕ ಏನ್ ಸರ್, ಹತ್ತಿ ಬಿಡ್ಸಾಕ್ತವ್ರಿ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 35-40 ಸಾವಿರ ತನ ಬರ್ತವೆ ಖರ್ಚಾಗ್ತವೆ. ಅಂದ್ರೆ ಈಗ ನಿಮ್ಗೆ ಎಕರೆಗೆ ನಿಮ್ಗೆ 10 ಕ್ವಿಂಟಲ್ ಬಂದ್ರು ಕೂಡ ನಿಮ್ಗೆ ವರ್ಕೌಟ್ ಆಗ್ತದ? ಈಗ ಏನ್ ಸರ್ ವರ್ಕೌಟ್ ಆಗ್ತದ ಅಂತಂದ್ರೆ ಮತ್ತೆ ಬೀಡಿ ಹಿಡಿಯಕಂತ್ರ ಬರಕಿಲ್ಲ ಸರ್, ಹಂಗೆ ಮಾಡ್ಕೊಂತ ಓದ್ತಾ ಇರ್ಬೇಕು ಸರ್. ಈಗ ನೀವು ಆರಂಭ ಮಾಡಿದ್ರಿ, ನೀವು ಅಂದ್ರೆ ಸ್ವತಂತ್ರವಾಗಿ ಅಪ್ಪ ಮಾಡುವಾಗ ಒಕ್ಕಲ್ತನ ಚಲೋ ಇತ್ತು ಅಥವಾ ನೀವು ಮಾಡಕ್ ಆರಂಭ ಮಾಡಿದ್ಮೇಲೆ ಚಲೋ ಇತ್ತು ಹೆಂಗ? ಇಲ್ಲ ಸರ್, ಅಪ್ಪ ಮತ್ತೆ ಮಾಡ್ತಿದ್ನ ಸರ್. ನಾವು ಮಾಡಕಲ್ಕಂತಂದ್ರೆ ಅಪ್ಪ ಮಾಡಕಲ್ಕ ಎತ್ತುಗಳು ಇದ್ದಿಲ್ಲ ಸರ್. ಇವಾಗ ಎತ್ತುಗಳೇ ಇದಾವ ಸರ್, ಎತ್ತುಗಳಿಂದ ಮಾಡ್ಕೊಂತೀವಿ ಸರ್. ನಮ್ದು ನಾವು ಮಾಡ್ಕೊಂತೀವಿ. ನಿಮ್ಮ ಎತ್ತುಗಳು ನಿಮ್ಮ ಇದಿಷ್ಟು ಹೊಲಕ್ಕೆ ಒಕ್ಕಲ್ತನ ಮಾಡ್ಲಿಕ್ಕೆ ಸಾಕಾಗತ್ತ ಅಥವಾ ಬೇರೆಯವ್ರು ಯಾರಾದ್ರೂ ಬರ್ತಾರೆ? ಅವ್ರು ಯಾರು ಕಳ್ಸಂಗಿಲ್ಲ ಸರ್, ನಮ್ದು ನಾವಂತ ಮಾಡ್ಕೊಂತೀವಿ ಸರ್. ಏನು ಓದಿದ್ದು ನೀವು? ನಾವು 4ನೇ ಕ್ಲಾಸ್ ಓದಿನಿ ಸರ್. ಈಗ ಯಾಕೆ ಮುಂದಕ್ಕೆ ಓದಕ್ ಆಗ್ಲಿಲ್ಲ? ಏನು ಒಕ್ಕಲ್ತನ ಮೇಲೆ ಆಸೆ ಇತ್ತ ಅಥವಾ ಈ ಸಾಲಿ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ? ಇಂಟ್ರೆಸ್ಟ್ ಏನಿಲ್ಲ ಸರ್, ಯಾರು ಒಬ್ಬನೇ ಅಲ್ಲ ಸರ್, ನಾನು ಇರೋದು ಒಬ್ಬನೇ. ತಂಗಿಯವ್ರು ನಾವು ಕೊಟ್ಟಿವಿ, ಆಯ್ತು ನಾವೇ ಮಾಡ್ಕೊಂಡು ಹೊಂಟಿವಿ ಸರ್. ಎಷ್ಟು ಮಂದಿ ಮನೆಯಾಗ ಇರೋದು? ನಾನು ಒಬ್ಬನೇ ಸರ್, ಗಂಡು ಮಗ, 2 ಹೆಣ್ಮಕ್ಳು ಸರ್ ಕೊಟ್ಟಿವಿ ಸರ್. ಈಗ ನಿಮ್ಗೆ ಸಹಜವಾಗಿ ಒಕ್ಕಲ್ತನ ಅಂತಂದ್ರೆ ಹೆಂಗಿರ್ತದ? ಈ ವರ್ಷ ಒಂದೇ ನಮೂನಿ ಇರಂಗಿಲ್ಲ, ಒಂದ್ ಬರ ಲಾಸ್ ಆಗ್ತದ, ಒಂದ್ ಬರ ಲಾಭ ಆಗ್ತದ. ನೀವು ಒಕ್ಕಲ್ತನ ಮಾಡಿದಾಗಲಿದ್ದ ಅಪ್ಪ ಮಾಡೋ ಒಕ್ಕಲ್ತನ ಚಲೋ ಇತ್ತು ಅಥವಾ ನೀವು ಮಾಡುವಾಗ ಚಲೋ ಇತ್ತು ಹೆಂಗ? ಹಿಂಗೆ ಸರ್, ಅಪ್ಪ ಮಾಡಕಲ್ಕ ಸ್ವಲ್ಪ ಅವಾಗ ಯಾಕಂತಂದ್ರೆ ಎತ್ತುಗಳು ಇದ್ದಿಲ್ಲ ಸರ್, ಸ್ವಲ್ಪ ಕಷ್ಟ ಇತ್ತು ಸರ್. ಇವಾಗ ಎತ್ತುಗಳು ಇದಾವಲ್ಲ ಸರ್, ಏನು ಕಷ್ಟ ಅನಿಸ್ತಾ ಹೆಂಗಿಲ್ಲ ಸರ್, ಮಾಡ್ಕೊಂತ. ಈಗ ಟ್ರ್ಯಾಕ್ಟರ್ ಆತರ ಬಾಡಿಗೆ ಎಲ್ಲ ಹೊಲ ಒಕ್ಕಲ್ತನ ಎತ್ತುಗಳೇ ಮಾಡಕ್ ಆಗಲ್ಲ, ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ನಾವು ಬಾಡಿಗೆ ಇಡ್ತೀವಿ ಸರ್, ಟ್ರ್ಯಾಕ್ಟರ್ ಬಾಡಿಗೆ ಇಡ್ತೀವಿ ಸರ್, ಅದೆಷ್ಟು ಹೊಡಿತೀವಿ, ಆಮೇಲೆ ಎಲ್ಲ ಎತ್ತುಗಳಿಂದ ಮಾಡ್ಕೊಂಡು ಹೊಂಟಿವಿ ಸರ್. ಈಗ ಬರೀ ಹತ್ತಿ ದೊಡ್ಡ ಹೊಲ ಅದ, ಬರೀ ಹತ್ತಿ ಹಾಕೋದಕ್ಕಿಂತ ಬೇರೆ ಬೇರೆ ಬೆಳೆ ಯಾಕೆ ಬೆಳೆಯಕ್ಕೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ನೀವು? ಯಾಕೆ ಬರಂಗಿಲ್ಲ ಹೆಂಗ ಏನು ಅಂತ? ಬರಂಗಿಲ್ಲ ಸರ್, ಈ ಕಡೆ ಎಲ್ಲ ಸೈಡ್ ಯಾಕಂತಂದ್ರೆ ಹಾಕಂಗಿಲ್ಲ ಸರ್. ಹತ್ತಿ ಹಾಕ್ತಾರ ಸರ್, ಈ ಕೋಳೆ ಹಾಕ್ತಾರ ಸರ್,
ಯಾಕಂತಂದ್ರೆ ಮೆಣಸಿನ್ಕಾಯಿ ಹಾಕಿದ್ರಿ ಸರ್, ಹಾಕಿದ್ರೆ ಲಾಸ್ ಆಯ್ತು ಸರ್. ಹಾಕಿದ್ವಿ ಸರ್. ಹಾಕಿದ್ರಿ ಮೆಣಸಿನಕಾಯಿ ಯಾವಾಗ ಹಾಕಿದ್ರಿ? ಎಕರೆ ಹಾಕಿದ್ವಿ ಸರ್, ಲಾಸ್ ಆಯ್ತು. ಹಂಗಾಗಿ ಬರೀ ಹತ್ತಿಗೆ ಜಾಸ್ತಿ. ಹತ್ತಿ ನಾನು ಭಾಳ ನೋಡ್ತೀನಿ, ಭಾಳ ಕಡೆ ಸುಮಾರು ಹೊಲಗಳು ಒಂದಿಷ್ಟು ಭತ್ತ ಕಂಡ್ರೆ ಹತ್ತಿ ಕಾಣ್ತದ. ಯಾಕೆ ಈ ಭಾಗದಾಗ? ಯಾಕಂದ್ರೆ ನಿಮ್ಮ ಹೊಲದ ಪಕ್ಕದಾಗ ನಾನು ನೋಡ್ತಿದ್ದೆ ಕಮಲಾಪುರ ಕೆರೆ ಅಂತ ಅದ. ಈ ಕೆರೆಯಿಂದ ನೀರು ಆಗಿ ಭತ್ತ ಅಥವಾ ಬೇರೆ ಬೇರೆ ಬೆಳೆ ಬೆಳೆಯಕ್ ಆಗೋದಿಲ್ಲ ಹೆಂಗ? ಹಂಗಿಲ್ಲ ಸರ್, ಯಾಕಂತಂದ್ರೆ ಬೋರ್ ಐತಿ ಸರ್ ನಮ್ದು. ಈಗ ಯಾವಾಗ ಮಳೆ ಹೋಯ್ತು ಅಂತಂದ್ರೆ ಅನುಕೂಲವೇ ನಮ್ಗೆ ನೀರು ಹಿಡಿಕ ಎಂಬಕ ಬೋರ್ ಐತಿ ಸರ್, ಹಿಡಿತೀವಿ ಸರ್. ಅದೇ ನೀರು ಚಲೋ ನೀರು ಬೀಳ್ತಾವ ಇಲ್ಲಿ? ಚಲೋ ನೀರು ಭಯ. ಎಷ್ಟು ಬಿದ್ದಾವ ನಿಮ್ಮ ಬೋರ್ ನೀರು? 2 ಇಂಚ್ ಬಿದ್ದಾವ ಸರ್. 2 ಬೋರ್ ಇದಾವೆ ಸರ್. ಈಗ ನಿಮ್ಗೆ ನಿಮ್ಮ ಬೆಳೆಗೆ ನೀರು ಒಂದ್ ವೇಳೆ ನೀರಿಲ್ಲ, ಈ ಕೆರೆ ಅಥವಾ ನೀರು ಮಳೆ ಸರಿಗೆ ಆಗ್ಲಿಲ್ಲ ಅಂದ್ರೆ ನಿಮ್ ಬೋರ್ ನೀರು ಸಾಲ್ತಾವ? ನಿಮ್ಮ ಸಾಲ್ತಾವ ಸರ್, ಸರತಾವ ಸರ್. ಈಗ ಈ ವರ್ಷ ಒಕ್ಕಲ್ತನ ಒಟ್ಟಾರೆ ಹೆಂಗಾದ್ರೆ? ಚಲೋ ಐತಿ ಸರ್. ಬಹಳ ಕಷ್ಟ ಆದ ಸರ್ ಈ ಸಲ ಒಕ್ಕಲ್ತನ, ಲಾಸ್ ಆಗ್ತದೆ ಸರ್. ಲೇಬರ್ದ ಕಷ್ಟ ಸರ್, ಲೇಬರ್ದ ನಾವು ಮಾಡ್ಕೊಂಡು ಹೋಗ್ಬೇಕು. ಏನ್ ಸರ್, ಲೇಬರ್ದೇ ಪ್ರಾಬ್ಲಮ್. ಲೇಬರ್ದಿಂದ ಹಂಗೆ ಹೊಂಟಿವಿ ಸರ್, ಮಾಡ್ಕೊಂಡು ಹೊಂಟಿವಿ ಸರ್. ಒಕ್ಕಲ್ತನ ಯಾಕಂತಾರ ಇತ್ತೀಚೆಗೆ ನೋಡ್ರಿ, ಒಕ್ಕಲ್ತನ ಅಂದ್ರೆ ಬಹಳ ಮಂದಿ ನೌಕರಿಗಿಂತ ಒಕ್ಕಲ್ತನ ಮಾಡಮ್ ಅಂತ ಹೇಳಿ ಬಹಳ ಮಂದಿ ಬರಾಕತ್ತಾರ ಈಗ ಒಕ್ಕಲ್ತನದ ಕಡೆ. ಈಗ ನಿಮ್ಗೆ ಏನ್ ಅನ್ಸದ? ಈ ಪಟ್ಟಣದಲ್ಲಿದ್ದು ಒಂದಿಷ್ಟು ಮಂದಿ ಒಕ್ಕಲ್ತನ ಮಾಡಕ್ ಬರ್ತಾರ, ಒಕ್ಕಲ್ತನ ಹೊಲಗಳು ಮಾಡಕ್ ಬರ್ತಾರ. ಈ ಸಲ ಡಿಮ್ಯಾಂಡ್ ಭಾಳ ಅದ ಒಕ್ಕಲ್ತನ ಅಂದ್ರೆ ಸರ್. ಯಾವ್ದು ನೋಡಿದ್ರೆ ಸರ್ ಕಷ್ಟನೇ ಐತೆ. ಯಾವ ಸುಖ ಇರಂಗಿಲ್ಲ. ಒಕ್ಕಲ್ತನ ಅಂತಂದ್ರೆ ಸುಖ ಇರಂಗಿಲ್ಲ. ಸೊ ಬೀಜ ಇಡ್ತೀವಿ, ಬೀಜ ಮಡಿಕೆ ಓಡಿಸ್ತೀವಿ, ಬೀಜ ಇಡ್ತೀವಿ, ಎಲ್ಲ ಗ್ಯಾಪ್ ಇಡಕ್ ಮತ್ತೆ ಎಲ್ಲ ಲೇಬರೇ ಬೇಕು. ಎಲ್ಲ ಕಷ್ಟ ಐತಿ ಸರ್. ಯಾಕಂತಂದ್ರೆ ಹಂಗೆ ಮಾಡ್ಕೊಂಡು ಹೊಂಟಿವಿ ಸರ್. ಒಟ್ಟಾರೆ ಈ ವರ್ಷ ಒಕ್ಕಲ್ತನ ನಾವು ಪ್ರತಿ ವರ್ಷ ಸುಖ ಇರ್ತದ ಒಕ್ಕಲ್ತನದಾಗ ಅಂತ ಹೇಳಕ್ ಆಗೋದಿಲ್ಲ. ಒಕ್ಕಲ್ತನ ಒಂದೊಂದು ನಮ್ಮಲ್ಲಿ ಒಂದೊಂದು ವರ್ಷ ಒಂದೊಂದು ರೋಗಗಳು ಬರಕತ್ತೇವ. ಹಂಗಾಗಿ ಈ ರೋಗ ಬಂದಾಗ ಈ ವರ್ಷ ಔಷಧ ಜಾಸ್ತಿ ಹೊಡೆದ್ರು, ಹೋದ್ಸಲ ಜಾಸ್ತಿ ಹೊಡೆದ್ರು. ಈ ವರ್ಷ ಜಾಸ್ತಿ ಹೊಡೆದಿವಿ ಸರ್. ಜಾಸ್ತಿ ಸ್ವಲ್ಪ ಜಾಸ್ತಿನೇ ಹೊಡೆದಿವಿ ಸರ್. ಯಾಕಂತಂದ್ರೆ ಹೂವೆ ಮಗ್ಗೆ ಒಯ್ದಿರೋದು ಅಲ್ಲ ಸರ್, ಎಲ್ಲ ಕಂಟ್ರೋಲ್ ಆಗ್ಲಿಲ್ಲ. ಎಲ್ಲ ಬಿಚ್ಚು ಹೋಗತ್ತಿದ್ವು ಸರ್. ಯಾಕಂತಂದ್ರೆ ಹೂವೆ ಮಗ್ಗೆ ಎಲ್ಲ ಕಾಪ್ ಸೆಟ್ಟಿಂಗ್ ಆಗ್ಲಿಲ್ಲ ಸರ್. ರಂಜನ್ ಸಾಬ್ ಅವ್ರು ಮಾತಾಡಿದ್ವಲ್ಲ, ಅವರು ರಜಿಯಾ ಬೇಗಂ ಇದಾರೆ. ಈ ಒಕ್ಕಲ್ತನ ಹೆಂಗಾದ ಏನಾದ ಅವ್ರು ಹೇಳ್ತಾರೆ. ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರು ಒಕ್ಕಲ್ತನ ಮಾಡ್ತಿರ್ತಾರ ಹೊಲದಲ್ಲಿ. ಈಗ ಒಕ್ಕಲ್ತನ ಹೆಂಗದಮ್ಮ ಈ ವರ್ಷ ಮತ್ತೆ ಹೋದ ವರ್ಷ ನೀವು ನೋಡಿದಾಗ? ಈ ವರ್ಷ ಜಗ್ಗಿ ಕಷ್ಟ ಅದ ಸರ್. ಮಳೆ ಜಾಸ್ತಿ ಆಯ್ತು, ಎಲ್ಲ ಹೂವ ಮಗ್ಗಿ ಉದ್ರ ಲದ್ದೆ ಹುಳ ಜಾಸ್ತಿ ಬಿದ್ದವ್ ಸರ್ ಈ ವರ್ಷ. ಹತ್ತಿಗೆ ಸರ್. ಈಗ ನೀವು ಒಕ್ಕಲ್ತನ ಮಾಡುವಾಗ ನಿಮ್ಮ ಮನೆಯವರು ನೀವು ಇಬ್ಬರೇ ಮಾಡ್ತಿರ್ತೀರಿ, ನಾನು ನೋಡ್ತಿದ್ದೆ ಹೊಲದಾಗ ನೀವು ಇಬ್ಬರೇ ಮಾಡ್ತಿದ್ರಿ. ಭತ್ತ ಒಂದಿಷ್ಟು ಹಾಕೊಂಡಿರಿ. ಯಾಕಮ್ಮ ಬೇರೆ ಬೆಳೆ ಬೆಳೆಯಕ್ ಆಗೋದಿಲ್ಲ ಹೆಂಗ? ಇಲ್ಲಿ ಬೇರೆ ಬೆಳೆ ಬೆಳೆದ್ರೆ ಮತ್ತೆ ಅದು ಸುಮ್ಕೆ ಅದು ನಾಟಂಗಿಲ್ಲ ಸರ್. ಅದಕ್ಕೆ ತೊಗರಿ ಸ್ವಲ್ಪ ಹಾಕಿ ಸರ್, ಭತ್ತ ಸ್ವಲ್ಪ ಹಾಕಿ ಸರ್, ಮನೆ ಪೂರ್ತಿ ಹಾಕಿ ಸರ್, ಹತ್ತಿ ಇಟ್ಟಿ ಸರ್ ಎಲ್ಲ. ನೀವು ನಿಮ್ಮ ಮನೆಯವ್ರನ್ನ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ನೋಡಿದ್ರೆ ಒಕ್ಕಲ್ತನ ಹೆಂಗಿತ್ತಮ್ಮ? ಮೊದ್ಲು ಹೆಂಗಿತ್ತು, ಈಗ ಏನಾದ್ರು ಬದಲಾಗಿದೆಯಾ ಹೆಂಗ? ಸ್ವಲ್ಪ ಅವಾಗ ನಮ್ಮ ಮಾವನವರು ಸ್ವಲ್ಪ ಮಾಡ್ತಿದ್ದಿಲ್ಲ ಸರ್. ಅವಾಗ ಎತ್ತು ಇದ್ದಿಲ್ಲ ಅವಾಗ ನಮ್ಗೆ. ಈಗ ನಾವು ಮಾಡಿದಾಗ್ಲಿಂದ ಎತ್ತುಗಳು ತಗೊಂಡಿವಿ ಸರ್. ಸ್ವಲ್ಪ ಈಗ ನಾ ಹಂಗೆ ಬೇಸ ಹಾಕತ್ತ ಸ್ವಲ್ಪ. ಈಗ ಬಾಳ ಹತ್ತಿ ಹಾಕಿರಿ, ಲೇಬರ್ ಕೊರತೆ ಅದ. ಈ ಗಂಡ ಹೆಂಡತಿ ಇಬ್ಬರಿಗೆ ಅಂತೂ 10 ಎಕರೆ ಹತ್ತಿ ಬಿಡ್ಸಕ್ ಆಗಂಗಿಲ್ಲ, ಅಥವಾ 2 ಎಕರೆ ನೀವೇನು ಒಂದ್ ಸ್ವಲ್ಪ ಮಾಡ್ಬೋದು. ಹೆಂಗ್ ಮಾಡ್ತೀರಮ್ಮ ಅದನ್ನ? ಹಿಂಗೆ ಕೂಲರ್ ನಡೆಸಿ ಸರ್. ಅವರು ಆ ಊರವರು ಗುಂಜಳ್ಳವ್ರು ಬರ್ತಾರ ಸರ್. ಹಿಂಗೆ ಇವ್ರು ಬಂದ್ ಕಸಿ ಬಿಡಿಸೋತಾರ ಸರ್. ಆಟೋ ಕಿರಾಯ ಕೊಡ್ತೀವಿ. ಕೂಲಿಯರ್ 400 ಅದ ಸರ್, ಕೊಟ್ಟು ಕಾಸಿ ಬಿಡಿಸಂತೀವಿ ಸರ್. ಈಗ ನನಗೆ ಕೇಳ್ದಂಗೆ ಕೂಲಿಯವರು ಜಾಸ್ತಿ ಬರ್ತಾರಮ್ಮ, ಏನು ಕೆಜಿ ಲೆಕ್ಕ ಬಿಡಿಸೋರು ಜಾಸ್ತಿ ಆಗ್ಯಾರ? ಈ ವರ್ಷ ಕೆಜಿ ಲೆಕ್ಕ ಜಾಸ್ತಿ ಆಗ್ಯದ ಸರ್. ಕೂಲಿ ಯಾರು ಬರವಲ್ರಿ ಸರ್. ಕೂಲಿ ಬಂದ್ರ ಒಲ್ಲೆ ಅನ್ನಕತ್ತಾರ ಸರ್. ಕೆಜಿ ಲೆಕ್ಕ ಆದ್ರ ಬರ್ತೀವಂತ ಸರ್. ಹೆಂಗ್ ಕೆಜಿ ಅದಮ್ಮ? ಈಗ ನಾನು ಬೇರೆ ಊರಲ್ಲಿ, ನಾನು ಕಮಲಾಪುರ ಮತ್ತೆ ಬೇರೆ ಊರಲ್ಲಿ ಕೇಳಿದಾಗ ಒಂದೊಂದು ಊರಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. 12 ಹೇಳ್ತಾರೆ, 14 ಹೇಳ್ತಾರೆ, 16 ಹೇಳ್ತಾರೆ, ಯಾರೋ 20 ರೂಪಾಯಿ ಹೇಳಿದ್ರು. ನಿಮ್ಮಲ್ಲಿ? ನಾವು ಆಟೋದವ್ರಿಗೆ ಫೋನ್ ಮಾಡಿದ್ವಿ ಸರ್, 16 ರೂಪಾಯಿ ಅಂದ್ರು. ನಮ್ಮೂರ 14 ರೂಪಾಯಿ ಬಿಡಿಸ್ಯಾರ ಸರ್. ನಮ್ಮೂರವ್ರೆ ಅಲ್ಲ ಸರ್, ಹಂಗೆ ಬರ್ರಮ್ಮ ಅಂದ ಅದಕ್ಕೆ ಬಂದಾರ ಸರ್. 14 ರೂಪಾಯಿ ಕೊಟ್ಟಿವಿ ಸರ್. ಈಗ ಒಕ್ಕಲ್ತನ ಹೆಣ್ಮಕ್ಳು ಬಹಳಷ್ಟು ಹೆಣ್ಮಕ್ಳು ಲೇಬರ್ ಕೊರತೆ ಆಗ್ಯದ ಅಂತ ಹೇಳ್ತಾರಮ್ಮ. ಲೇಬರ್ ಕೊರತೆ ಐತಿ ನಿಮ್ಮಲ್ಲಿ? ಯಾಕಂದ್ರೆ ಜಾಸ್ತಿ ಬರೀ ಹತ್ತಿ ಬಾಳ ಹಾಕಿರಿ. ಹೌದು ಸರ್, ಜಗ್ಗಿ ಅದ ಸರ್. ಯಾರು ಬರಂಗಿಲ್ಲ. ನಮ್ಮ ಊರವ್ರೆ ಸಿಗೋವಲ್ರಿ ಸರ್ ಈ ವರ್ಷ. ಬ್ಯಾರೆ ಊರವ್ರ ಕಳೆಯಕ ಅದಕ್ಕ ಬ್ಯಾರೆ ಊರವ್ರೆ ಗುತ್ತಿ ಕೊಟ್ಟು ತೆಗಿತೀವಿ ಸರ್. ಗೊಬ್ಬರ ಗಿಬ್ಬರ ಆದ್ರೆ ನಾವೇ ಬಿತ್ತೀವಿ ಸರ್. ಯಾರು ಗಂಡ ಹೆಂಡ್ತಿಬ್ರೆ ಸರ್. ಈಗ ರಜಿ ಸಾಬ್ ಅವ್ರು, ಈಗ ನಿಮ್ಮ ಮನೆಯವ್ರು ಹೇಳ್ತಿದ್ರು ಲೇಬರ್ ಕೊರತೆ ಬಾಳ ಆದ್ ಸರ್, ನಾವೇ ಬಿತ್ಕೊಂತಿದ್ವಿ, ನಾವೇ ಮಾಡ್ತಿದ್ವಿ ಅಂತಾರೆ. ಹೆಂಗ್ ಮಾಡ್ತೀರ ಅದನ್ನ? ಗೊಬ್ಬರ ಬಿತ್ತೋದು ದೊಡ್ಡವಲ್ಲ ಸರ್. ನಾವೇ ಬಿತ್ತೀವಿ ಸರ್. ನಾವೇ ಎಲ್ಲ ಗೊಬ್ಬರ ಕಲಿಸ್ಕೊಂತೀವಿ. ಗಂಡ ಹೆಂಡ್ತಿ ಮುಂಜಾನೆ ಬರ್ತೀವಿ, 8 ಗಂಟೆ ಒಳಗಡೆ ನಾವು ಹೊಲ್ದಾಗ ಇರ್ತೀವಿ.
ಅವ್ರು ಬಿತ್ತುತ್ತಾರೆ, ನಾವು ಗಳೆ ಹೊಡ್ತೀನಿ ಸರ್, ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ರಜಾ ಬೇಗಮ್, ಈಗ ನೀವು ಜಾಸ್ತಿ ಏನು ಇನ್ನೂ ಬೇರೆ ಬೆಳೆ ಬೆಳಿಬೇಕು, ನಾವು ಬೇರೆಯವರು ಬರೀ ಹತ್ತಿ ಅಷ್ಟೇ ಹಾಕೋದಲ್ಲ, ಬೇರೆ ಏನಾದ್ರು ಬೆಳಿಬೇಕು ಅಂತ ಅನಿಸ್ತದ, ಇಲ್ಲ ಅಥವಾ ಬರೀ ಇದೇವರೆಗೆ ಲಾಭ ಅದ್ ಸರ್, ಅದು ಬೇರೆ ಬೆಳೆದ್ರೆ ಏನು ಬರಂಗಿಲ್ಲ ಲಾಭ ಅಂತಾರೆ ಹೆಂಗ? ಇಲ್ಲ ಸರ್, ನಾವು ಇಬ್ಬರೇ ಅದೀವಲ್ಲ ಸರ್, ಅನುಕೂಲ ಇಲ್ಲ ಅಲ್ಲ ಸರ್ ನಮಗೆ. ಅದನ್ನ ಗಿಡಸ್ ಇಡ್ತಿದ್ದಾಗ ಸರ್ ಅನುಕೂಲ ಇಲ್ಲ, ಇಬ್ಬರೇ ಅದೀವಿ, ಲೇಬರ್ ಸಿಗಂಗಿಲ್ಲ ಹಿಂದಡಿಗೆ. ಅದಕ್ಕೆ ಈ ಕಡೆ ಆ ಕಡೆ ತಿಪ್ಪಲಾತದ ಅಂದ್ರೆ ನಾವು ಇಡಂಗಿಲ್ಲ ಸರ್. ಬೆಳೆದೇನು ಬೆಳ್ತದ ಸರ್, ಬೆಳಿತದ ಸರ್, ನಾವು ಇಡಂಗಿಲ್ಲ. ಸೀಡ್ಸ್ ಬೆಳಿತದ ಸರ್, ನಾವು ಇಟ್ಟಿಲ್ಲ ಸರ್. ಈಗ ನೋಡಮ್ಮ, ತೊಗರಿ ಮತ್ತೆ ಭತ್ತ ಮತ್ತೆ ಬೇರೆ ಬೇರೆ ಬೆಳೆ ಬೆಳೆದ್ರೆ ಅನುಕೂಲ ಆಗ್ತದೆ. ಯಾಕಂದ್ರೆ ಈಗ ನೋಡಿ, ಈ ವರ್ಷ ಲಾಸ್ ಆದ ಹತ್ತಿ ಅಂತ ಹೇಳ್ತಾರೆ. ಅಂದ್ರೆ ಈ ಭತ್ತ ಬೆಳೆಯೋದ್ ಜೊತೆಗೆ ತೊಗರಿ ಬೆಳಿಬೇಕು, ಬೇರೆ ಬೇರೆ ಶೇಂಗಾ ಆ ತರ ಬೆಳೆಯುವಂಥದ್ದು ಇರ್ತದೆ. ನಿಮ್ದು ಬೋರ್ ಇದೆ, ಯಾಕೆ ಶೇಂಗಾ ಅವು ಯಾವ ಬೇರೆ ಬೆಳೆ ಬೆಳೆಯಂಗಿಲ್ಲ? ಹೋದ ವರ್ಷ ಬಿತ್ತಿದ್ವಿ ಸರ್, ಬೆಳೆ ರೇಟ್ ಹೋಗ್ಲಿಲ್ಲ ಸರ್, ಸುಮ್ಗೆ ಎಲ್ಲಿ ಅಂತ ಸುಮ್ಕೆ ಆದಿ ಸರ್. ಈಗ ಹತ್ತಿ ರೇಟ್ ಮತ್ತೆ ಇಲ್ಲ ಸರ್, ಜಗ್ಗಿ ಖರ್ಚಾಗ್ಯದ. ಹತ್ತಿ ರೇಟ್ ಮತ್ತೆ ರೈತರು ಹೆಂಗಿರ್ಬೇಕು ಸರ್? ಹತ್ತಿ ಅನುಕೂಲ ಇಲ್ಲ ಸರ್, ಜಗ್ಗಿ ಆಗದ ಈ ವರ್ಷ. ಲೇಬರ್ಗೆ ಜಗ್ಗಿ ಆಗ್ಯದ ಸರ್ ಈ ವರ್ಷ. ಅಂದಾಜಮ್ಮ ನೀನು ಒಂದ್ ಎಕರೆಗೆ ಇಂತಿಷ್ಟು ಬರ್ತದೆ ಸರ್, ಇಂತ ಲೇಬರ್ ಖರ್ಚೆ ಇಷ್ಟು ಬರ್ತದೆ ಸರ್ ಅನ್ನೋದಾದ್ರೆ ಏನ್ ಹೇಳ್ತೀವಿ? ಲೇಬರ್ ಸರ್ಗ ಮೊನ್ನೆ ಹಂಚಿ ನೋಡಿ ಸರ್ 54,000 ಆಗಿತ್ತು ಸರ್. 10 ಎಕರೆ, ಇನ್ನ 10 ಎಕರೆ ಇನ್ನ ಕಡಿಮೆ, 2 ಎಕರೆ ಹೊಲ ನಾನೇ ಬಿಡ್ತೀನಿ ಸರ್. 52,000 ರೂಪಾಯಿ ಆಗೈತೆ ಸರ್. ಜಾಸ್ತಿ ಲೇಬರ್ ಖರ್ಚು ಜಾಸ್ತಿ ಆಗಿದೆ ಸರ್. ಆ ಸತಿ ಬಿಡಿಸಿದಾಗ 34,000 ಆಗಿತ್ತು ಸರ್. ಈಗ ನೀವು ಲಾಭ ನಷ್ಟ ಹೆಂಗ್ ಗಂಡ ಹೆಂಡತಿ ಹೆಂಗ್ ಲೆಕ್ಕಕ್ಕಿಂತೀರಮ್ಮ? ಅಂದ್ರೆ ಹೋದ ವರ್ಷ ಇಷ್ಟ ಆಗಿತ್ತು, ಈ ವರ್ಷ ಇಷ್ಟು ಬಂತು ಅಂತ ಹೆಂಗ್ ಲೆಕ್ಕ, ಏನ್ ಬರ್ಕೊಳ್ತೀರಿ ಹೆಂಗ? ಇಲ್ಲ ಸರ್, ಅದು ಮಾರಿದ್ದು ಇರ್ತದಲ್ಲ ಸರ್ ಎಲ್ಲ, ಅದ್ರಾಗೆ ನಾವು ಅರ್ಥ ಮಾಡ್ಕೊಂತೀವಿ ಸರ್. ನಿಮ್ಮ ಮನೆಯವರೇ ಹೋಗಿ ಮಾರ್ಕೊಂಡ್ ಬರ್ತಾರ, ಅಥವಾ ನೀವು ಯಾವತ್ತಾದ್ರೂ ಮಾರ್ಕೆಟಿಗೆ ಹೋಗಿದ್ದೀಯಾ ನೋಡಿದ್ದೀಯಾ ಹೆಂಗೆ? ಇಲ್ಲ ಸರ್, ಅವ್ರೆಲ್ಲ ನಮ್ದು ಹೊಲ್ದಾಗ ಕೆಲಸ ಅಷ್ಟೇ ಸರ್, ಅಷ್ಟು ಅವರೇ ಸರ್. ಎಲ್ಲವೂ ನಾವು ಕೇಳೋದಿಲ್ಲ, ಅದೇನಿಲ್ಲ, ಅವರೇ ಸರ್ ಎಲ್ಲ. ಈಗ ಒಕ್ಕಲ್ತನದಾಗ ನೀವಿಬ್ಬರು ಗಂಡ ಹೆಂಡತಿ ಜಾಸ್ತಿ ಹೊಲ್ದಾಗೆ ಇರ್ತೀರಮ್ಮ, ಯಾವಾಗ್ಲೂ ಬೆಳಗಿನಿಂದ ಸಂಜೆವರೆಗೆ ಹೊಲ್ದಾಗ ಇರ್ತೀರಿ. ಎಲ್ಲಿಗೇನು ಹೋಗೋದು ಬಂತು, ಊರಿಗೆ ಎಲ್ಲಾದ್ರೂ ಹೋಗೋದು ಬಂತು, ಯಾವ್ದಕ್ಕಾದ್ರೂ ಹೋಗೋದು ಬಂತು, ಹೆಂಗ್ ಮಾಡ್ತೀರಿ? ಈಗ ಹೊಲ ದನ ಕರಗಳು ಇಟ್ಕೊಂಡು ಹೆಂಗ್ ಮಾಡ್ತೀರಿ? ಇಲ್ಲ ಸರ್, 2 ಎತ್ತುಗಳದ ನಮ್ಮ ಪರಿಚಯ ಅದಾರ, ಅವ್ರಿಗೆ ಹೇಳಿ ಕಾಸಿ ಓದ್ತೀವಿ ಸರ್. ಒಂದ್ ದಿವಸ 2 ದಿವಸದಾಗ ಬರ್ತೀವಿ ಸರ್. ಕೇಳ್ತಾರ ನಮ್ಮ ಮಾತೇನು, ಪಾಪ ಮಾಡ್ತಾರ, ಒಬ್ಬರಿಗೊಬ್ಬರ ಹೆಲ್ಪ್ ಆತಾರ ಸರ್. ಈಗ ನಿಮ್ಗೆ ಈಗ 2 ಎತ್ತುಗಳು ಕಟ್ಕೊಂಡು ಒಕ್ಕಲ್ತನ ಇಷ್ಟು ಎಕರೆ ಮಾಡ್ಬೋದು ಸರ್ ಒಬ್ಬರೇ ಸ್ವಂತ ಅಂತ ಅನಿಸ್ತದ? ಇಲ್ಲ ಸರ್, ಇಷ್ಟು ಹೊಲ ಒಬ್ಬರೇ ಮಾಡೋದು ಕೂಡ ಕಷ್ಟ ಆಗ್ತದೆ 2 ಎತ್ತುಗಳಿಗೆ ಅಂತ ಅನಿಸ್ತದೆ ಹೆಂಗ? ಇಲ್ಲ ಸರ್, ನಮ್ಗೇನು ಕಷ್ಟ ಆಗಿಲ್ಲ ನೋಡಿ ಸರ್. ನಾವೇನು ಬೇಸ್ ಮಾಡ್ಕೊಂಡು ಹೋಗ್ತೀವಿ, ನಿಧಾನ ಆಗ್ಲಿ ಮಟುಸ್ ಮಾಡ್ಕೊಂಡು ಹೋಗ್ತೀವಿ ಸರ್ ಇಬ್ಬರೇ ನಾವು. ಒಟ್ಟಾರೆಮ್ಮ, ಈ ವರ್ಷ ಒಕ್ಕಲ್ತನ ಮತ್ತೆ ಹೋದ ವರ್ಷ ನೋಡಿದ್ರೆ ಒಕ್ಕಲ್ತನ ಯಾವ ವರ್ಷ ಚಲೋ ಅದ? ಹೋದ್ ಸಲ ಚಲೋ ಅದ, ಈ ಸಲ ಹೆಂಗ್? ಹೋದ ವರ್ಷ ಹಚ್ಚ ವರ್ಷ ರೇಟ್ ಬೇಸಿತ್ತು ಸರ್. ಈಗ 2 ವರ್ಷ ಆಯ್ತು ರೇಟ್ ಇಲ್ಲ ಸರ್ ಹತ್ತಿಗೆ. 7,000 ಹೋದ ವರ್ಷ ಅಂದ್ರೆ ಮತ್ತೆ ಏನಿದ್ದಿಲ್ಲ ಸರ್. ರೇಟ್ ಇಲ್ಲ ಸರ್, ಇಷ್ಟು ಖರ್ಚಾಗೈತೆ ಈ ವರ್ಷ, ರೇಟೇನೇ ಇಲ್ಲ ಸರ್. ಖರ್ಚು ಜಾಸ್ತಿ ಆಗಿದೆ ಸರ್, ಅದ್ರಲ್ಲಿ ಅದ್ದೆ ಒಳ ಬಿದ್ದನೆ ಜಾಸ್ತಿ ಕೊಟ್ಟಿವಿ ಸರ್. ಎಷ್ಟು ಸಲ ಎಣ್ಣೆ ಹೊಡೆದಿರಿ, ಎಷ್ಟು ಸಲ ಗೊಬ್ಬರ ಹಾಕಿರಿ? 8 ಸತಿ ಎಣ್ಣೆ ಹೊಡೆದಿವಿ ಸರ್, 3 ಸತಿ ಗೊಬ್ಬರ ಬಿತ್ತಿ ಸರ್. ಪ್ರತಿ ಸಲ ಎಷ್ಟು ಸಲ ನೀವು ಎಣ್ಣೆ ಹೊಡಿತೀರಿ, ಎಷ್ಟು ಸಲ ಗೊಬ್ಬರ ಹಾಕ್ತಿರಿ ರಂಜಾನ್ ಸಾಬ್? 3 ಸಲ ಗೊಬ್ಬರ ಬಿತ್ತೀವಿ ಸರ್, 8-9 ಸಲ ನಾವು ಎಣ್ಣೆ ಹೊಡೆದಿವಿ ಸರ್. ಪ್ರತಿ ಸಲ ಹೆಂಗ್ ಮಾಡ್ತೀವಿ? ಪ್ರತಿ ಸಲ ಅಷ್ಟೇ ಸರ್, ಅಷ್ಟೇ ಸರ್. ಈ ಸಲ ಸ್ವಲ್ಪ ಜಾಸ್ತಿನೇ ಹೊಡೆದಿವಿ ಸರ್, ಯಾಕಂತಂದ್ರೆ ಒಂದ್ ಸಲ ಹೆಚ್ಚಿಗೆ ಹೊಡೆದಿವಿ ಸರ್. ಔಷಧ ಖರ್ಚೇನೆ ಅಂದ್ರೆ ಈ ಕ್ರಿಮಿನಾಶಕ, ಈ ಗೊಬ್ಬರದ ಖರ್ಚು ಎಷ್ಟು ಬರ್ತದೆ ಎಕರೆಗೆ? ನಿಮ್ಗೆ ಅಂದಾಜ್ ಏನಾದ್ರು ಲೆಕ್ಕ ಹಾಕೊಂಡಿರಿ? ಲೆಕ್ಕ ಹಾಕೊಂಡಿ ಸರ್, ಅವಾಗ ಏನಂದಲ್ಲ ಸರ್, ಯಾಕಂದ್ರೆ 30-35 ಸಲ ಬರ್ತದೆ ಸರ್ ಒಂದ್ ಎಕರೆಗೆ. ಒಟ್ಟಾರೆ ಈ ವರ್ಷ ಒಕ್ಕಲ್ತನ ನಿಮ್ಗೆ ಚಲೋ ಅದಂತೀರಿ, ಅಥವಾ ಇಲ್ಲ ಸರ್ ಹೋದ ವರ್ಷಕ್ಕಿಂತ ಈ ಸಲ ಚಲೋ ಇಲ್ಲ ಅಂತೀರಿ ಹೆಂಗ? ಚಲೋ ಐತಿ ಸರ್, ಚಲೋ ಇದ್ರೆ ಮತ್ತೆ ಏನೋ ಈಗ ಖರ್ಚು ಐತಿ ನೋಡಿ ಸರ್, ಯಾಕಂತಂದ್ರೆ ಮಾಡ್ಕೊಂಡು ಹೊಂಟಿವಿ ಸರ್. ಏನೋ ಲಾಭ ಆದ್ರೆ ನಾವು ಮಾಡ್ಬೇಕು, ಇಲ್ಲ ನಷ್ಟ ಆದ್ರೆ ಮಾಡ್ಬೇಕು ಸರ್. ಮಾಡಬೇಕು ಸರ್. ನಮ್ದಲ್ಲ ಅವಲ್ಲ ಏನನ್ ಸರಿ ಹೋಗ್ತದೆ ಸರ್. ಲೀಜಿಗೆ ಮಾಡಿದವ್ರದ್ದು ಜಾಸ್ತಿ ಬಹಳ ಕಷ್ಟ ಆಗ್ತದೆ ಸರ್. ಇದೇನನ್ ಹತ್ತಿ ರೇಟ್ ಇದ್ರ ಹೆಂಗನ ಸರಿ ಹೋಗ್ತದೆ ಸರ್. ರೈತರು ಹೆಂಗ ಇರ್ಬೇಕು ಸರ್? ರೇಟ್ ಬರ್ಬೇಕು ಸರ್. ಲಾಸ್ಟ್ 8,000 ಇದ್ರ ರೈತರು ಹೆಂಗನ್ ಇರ್ತಾರೆ ಸರ್. ಒಳ್ಳೇದು. ರಂಜಾನ್ ಸಾಬ್ರು ಮತ್ತೆ ರಜಾ ಬೇಗಂ ಇಬ್ರು ಸೇರಿ ಒಕ್ಕಲ್ತನ ಮಾಡ್ಕೊಂಡು ಹೊಂಟಿರಿ, ಬಹಳ ಖುಷಿ ಅನಿಸ್ತದೆ. ಗಂಡ ಹೆಂಡತಿ ಒಂದ್ ಸಮಾನವಾಗಿ ದುಡ್ಕಂತ ಹೋದ್ರೆ ಒಂದಿಲ್ಲ ಒಂದಿನ ಲಾಭ ಭೂಮಿ ತಾಯಿ ಕೈ ಕೊಡೋದಿಲ್ಲ ಅಂತ ನಂಬಿಕೆ ಇರ್ತದೆ ಎಲ್ರಿಗೆ. ನೀವು ಒಕ್ಕಲ್ತನ ಮಾಡ್ತಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರನ್ನ ನೋಡಿ. ಮತ್ತೆ ಒಕ್ಕಲ್ತನ ಮಾಡ್ಕೊಂಡು ಹೋಗುವಂಥದ್ದು, ಹೊಲದಲ್ಲಿ ಬದುಕು ಕಟ್ಟಿಕೊಂಡಿದ್ರಿ. ನಿಮ್ಮಿಬ್ಬರಿಗೂ ಆಕಾಶವಾಣಿ ಪರವಾಗಿ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ದಂಪತಿಗಳಾದ
ರಂಜಾನ್ ಸಾಬ್ ಮತ್ತು ರಜಿಯಾ ಬೇಗಂ ಅವರ ಕೃಷಿ ಅನುಭವಗಳನ್ನು ಕೇಳಿಬಂದರೆ